ಈ ಗೆದ್ದಂತ ತಂಡ ಫೈನಲ್ಗೆ ಹೋಗುತ್ತದೆ. सांगली स्पोर्ट्स क्लब सांगली ಅತ್ಯುತ್ತಮವಾದ ಹಿಡಿತ सांगली स्पोर्ट्स क्लब सांगलीಯಿಂದ ಈ ಪಂದ್ಯದ ನಿರ್ಣಾಯಕರಾಗಿ ಸಾಲುಟ್ಗೆ ಸರ್, ಅಲ್ಗೋರ್ ಸರ್, ಸ್ಕೋರರ್ ಅಶೋಕ್ ಮ್ಯಾನ್, ಲೈನ್ ಅಪ್ಪರ್ ಆಗಿ ರಿತೇಶ್ ಕಾಟೆ, ದರ್ಶನ್ ಗಾಡ್ಗೇರ್. ಹಲೋ 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 ಎಸ್ ಪಂದ್ಯ ಆರಂಭ ಆಗಿದೆ ಈಗಾಗಲೇ. ಬಾಗಲಕೋಟೆ ಜಿಲ್ಲೆ ಕೋಟೆನಾಡಿಂದ ಆಗಮಿಸಿರುವಂತಹ ತಂಗಿ ತಂಡ ಒಂದು ಕಡೆ ಆದ್ರೆ ಕೊಲ್ಲಾಪುರ ಜಿಲ್ಲೆಯ ಸಾಂಗ್ಲಿ ತಂಡ ಒಂದು ಕಡೆ ಇದೆ. ಆ ತಂಡ ನಿರೀಕ್ಷೆ ಪಂದ್ಯ ಆರಂಭ ಆಗಿದೆ ಇವಾಗಲೇ. ಅತ್ಯುತ್ತಮವಾದ ಜಂಪ್ ಬಂದಿತ್ತು ಆದ್ರೆ ವಿಫಲ. 2-3 तीन पर इन फेर ऑफ सांगली ಪಂದ್ಯ 10 ನಿಮಿಷದ ಪಂದ್ಯ ಅಂಕಣದೊಳಗೆ ಕಾಣಿಸ್ಕೊಳ್ತಾ ಇದೆ. ಅತ್ಯುತ್ತಮವಾದ ಹಿಡಿತ, ಮತ್ತೊಂದು ಸುಂದರವಾದ ಹಿಡಿತದಲ್ಲಿ ಆಗ್ತಾ ಇದ್ದಾರೆ. 4-2 ಇಂಪೇರ ಸಾಂಗ್ಲಿ. ಮತ್ತೆ ದಾಳಿಯಲ್ಲಿ 3 ನಂಬರ್ ಆಟಗಾರ ತಮ್ಮ ತಂಡಕ್ಕೆ ಅಂಕ ತಗೊಂಡು ಹೋಗ್ತಾರಂತ ಕಾದು ನೋಡುವ ನಿರೀಕ್ಷೆಯಲ್ಲಿ ಅತ್ಯುತ್ತಮವಾದ ಹಿಡಿತ ಆದರೆ ವಿಫಲ. 5-2 ಎಷ್ಟಾದರೆ ಮತ್ತೊಮ್ಮೆ ಸಮಯ ಓಡ್ತಾ ಇದೆ. ಕೂಡ ಓಡ್ತಾ ಇದೆ. ಎಲ್ಲಿ ಮಿಸ್ಟೇಕ್ ಆದ್ರೆ ಇಲ್ಲಿ ಗೆದ್ದ ಫೈನಲ್ಗೆ ಲಗೆ ಇಡುತ್ತೆ. ಗ್ಯಾಲರಿ ವ್ಯವಸ್ಥೆ ಹಾಗೂ ಮ್ಯಾಟ್ ವ್ಯವಸ್ಥೆ ಶ್ರೀಯುತ ಮಹಾವೀರನ್ನ ಕೊಯ್ತೂರು ಮಾಡಿಕೊಟ್ಟಿರ್ತಾರೆ. ಅವರಿಗೆ ಕಮಿಟಿ ಪರವಾಗಿ ಅನಂತ ಧನ್ಯವಾದಗಳು. ಈಗ ಮತ್ತೆ ದಾಳಿಯಲ್ಲಿ 3 ನಂಬರ್ ಆಟಗಾರ ಅತ್ಯುತ್ತಮವಾದ ಜಂಪ್, 1 ಪಾಯಿಂಟ್. 7-2 ಈಗ ದಾಳಿಯಲ್ಲಿ 3 ನಂಬರ್ ಆಟಗಾರ ತಮ್ಮ ತಂಡಕ್ಕೆ ಆಸರೆ ಆಗ್ತಾರಂತ ಕಾದು ನೋಡೋಣ. 1 ಪಾಯಿಂಟ್. 3-7 ಒಂದು ಸುಂದರವಾದ ಪಂದ್ಯ ಈಗ ಮೈದಾನದಲ್ಲಿ. ಮತ್ತೊಂದು ಮೆಸೇಜ್ ಆಗ್ತಾ ಇದೆ. One plus two total 3 points. सांगली 12-3 in favor of सांगली. ಮತ್ತೊಮ್ಮೆ ತಂಗಿ ಮೂಲದ ಆಟಗಾರ ಕಾದಡ ನಿರೀಕ್ಷೆಗೆ ಪಂದ್ಯದ ಗತಿಯ ಬದಲಾಯಿಸಿದ ಭೂಪ ಆಗ್ಬೋದು, ಇಲ್ಲ ಆಗ್ಲಿಕ್ಕಿಲ್ಲ. ವೇಗದ ದಾಳಿ ಆಗ್ತಾ ಇದೆ. ಸಮಯದ ಒತ್ತಡ ಕೂಡ, ಅಂಕ ಕೂಡ ಎತ್ತರಕ್ಕೆ ಹೋಗ್ಬೇಕು. ಬೋನಸ್ ಸಾನಾಗಿರುವ ಸಂದರ್ಭ ಕೂಡ ಶುರುಕಾದ ದಾಳಿ ಒಂದಿಗೆ ಸಂಪಾದನೆ ಇಲ್ಲಿ ವಾಪಸ್ ಆಗ್ತಾ ಇದ್ರೆ 12-3 ಪಂದ್ಯ ಕಾಣಿಸ್ಕೊಳ್ತಾ ಅಂಕದ ಹೊರಭಾಗದಲ್ಲಿ. ಸಾಗಲಿ ಮೂಲದ ಆಟಗಾರ ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ. ಹೊಂದಾಣಿಕೆ ಹಿಡಿತ ಯಶಸ್ವಿ ಆಗ್ತಾ ಇದೆ. 1 ಅಂಕದ ಸಂಪಾದನೆ ಒಂದಿಗೆ 4-12 ಪಂದ್ಯ. ನಂಬರ್ 7 ಸ್ಟಾಳಿ ಸ್ಟಾರ್ ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಆಗ್ತಾ ಇದ್ರೆ ಅಂಕದ ಹೆಚ್ಚಳ ಆಗ್ತಾ ಇದೆ. 6-12 ಪಂದ್ಯ. ಅರ್ಧ ಅಂಕಿಗೆ ಅಂತರ ಆಗ್ತಾ ಇದೆ. 5-12 ಪಂದ್ಯ. ಧಾರಾಪ ಇನ್ ಫೇವರ್ ಆಫ್ ಸಾಗಲಿ.
ನಿಜದ ದಂಡ ನೇರ ಪಾಣಿಗೆ ಲಗ್ಗೆಡುತ್ತ ಸೀಸನ್ 5ರ ಚಾಂಪಿಯನ್ ಪಟ್ಟ ಯಾರಿಗೆ ಅದಕ್ಕಾದಿರುವ ಸಮಯ ನಮ್ಮೊಂದಿಗೆ ಕಾಣಿಸ್ಕೊಳ್ತಾ ಇದೆ. ಇನ್ನೇನು ಕೆಲವೇ ಗಂಟೆಯಲ್ಲಿ ಮಾತ್ರ. ಸೋಮಲಿಂಗೇಶ್ವರ ತಂಗಿ ಮೂಲದ ಆಟಗಾರ ಮತ್ತೊಮ್ಮೆ ವೇಗದ ದಾಳಿಗಾರ. ಸಾಕಷ್ಟು ಪಂದ್ಯಾವಳಿ ಆಡಿದ ಅನುಭವದ ಆಟಗಾರರು ಅಂಕಣದ ಭಾಗದಲ್ಲಿ ಫಸ್ಟ್ ಹಾಫ್ ಅದ್ವಿ 13-5ರಲ್ಲಿ ಪಂದ್ಯ ಮತ್ತೊಮ್ಮೆ ಪಂದ್ಯ ಆರಂಭವಾಗಿದೆ. ಸಮಯದ ಅಭಾವದ ನಂತರ ಮತ್ತೊಂದು ಮಿಸ್ಟೇಕ್ ಆಗ್ತಾ ಇದೆ. ಒಗ್ಗಟ್ಟಿನ ಬಲವಿದೆ ತೋರಿಸಿಕೊಡ್ತಾ ಇದ್ರೆ ತೆಕ್ಕಿ ತಂಡ. ಅದೇ ರೀತಿ ಈ ನಮ್ಮ ಪಂದ್ಯಾವಳಿಗಳಿಗೆ ಗಜಾನನ್ ಮುತ್ತಿಟ್ಟೆ, ಶ್ರೀಗಿರಿ ಜಾಗರಿ ಜಲಾಲ್ಪುರ್ ಇವರು ಕೂಡ 2,000 ರೂಪಾಯಿ ದೇಣಿ ಕೊಟ್ಟಿರ್ತಾರೆ. ಅವ್ರಿಗೂ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ರಾಜು ನಿಂಬಾಳ್ಕರ್ ಅವರು ಕೂಡ ಈ ನಮ್ಮ ಪಂದ್ಯಾವಳಿಗಳಿಗೆ 2,000 ರೂಪಾಯಿ ದೇಣಿ ಕೊಟ್ಟಿರ್ತಾರೆ. ಅವ್ರಿಗೂ ನಮ್ಮ ಕಮಿಟಿ ವತಿಯಿಂದ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಅವರಿಬ್ಬರೆಡದೆ ಪಂದ್ಯಾವಳಿಗೆ ಧನ ಸಹಾಯ ಹಾಗೂ ಅನ್ನದ ಭಾಗ್ಯವನ್ನು ನೀಡಿಸಿಕೊಂಡಂತ ಎಲ್ಲ ಆತ್ಮೀಯರಿಗೆ ಕೂಡ ವಂದನೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ವೇದಿಕೆ ಪರವಾಗಿ ಹಾಗೆ ಎಲ್ಲ ಆಯೋಜಕರ ಪರವಾಗಿ ಊರಿನ ಗುರು ಹಿರಿಯರ ಪರವಾಗಿ ವಂದನೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈ ವರ್ಷದಂತೆ ಪ್ರತಿ ವರ್ಷ ಕೂಡ ವಿಜೃಂಭಣೆಯಿಂದ ಕಪ್ ಪಂದ್ಯಾವಳಿಯನ್ನು ಆರಂಭಿಸಿಕೊಂಡು ಹೋಗ್ಲಿ ಅಂತ ತಾಯಿ ಬಾಯಿ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಮತ್ತೊಮ್ಮೆ ವಂದನೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ. ಜೋರ್ದಾರ್ ಚಪ್ಪಾಳೆ ಬರಲಿ ಆದ್ಮೇಲೆ ಪಂದ್ಯ ಟರ್ನ್ ಆಗ್ಬಹುದು. ಯಾರಿಗುಂಟು ಯಾರಿಗಿಲ್ಲ. ಸೀಸನ್ 5ರ ಚಾಂಪಿಯನ್ ಪಟ್ಟಕ್ಕೆ ಇರುವಂತ ದಂಡ ಯಾವುದು? 14-8ರಲ್ಲಿ ಪಂದ್ಯ. ಓಹೋ, ವೆಂಕಟರಮಣ ಗೋವಿಂದ. ಇನ್ನು ಸಮಯ ಇದೆ. ಕಾದರಡು ನಿರೀಕ್ಷೆ ಅಂಪೈರ್ನಡುವೆ ಅಂತ್ಯ ಮಾಡಿ ನಿರ್ಣಯ. 15-9ರಲ್ಲಿ ಪಂದ್ಯ. 6 ಅಂಕದ ಮುನ್ನಡೆ ಸಾಂಗ್ಲಿ. ಯಾವುದೇ ಅಂಕದ ಸಂಪಾದನೆಯಲ್ಲಿ ವಾಪಸ್ ಆಗ್ತಾ ಇದ್ರೆ ಅದರ ಜೊತೆಗೆ ಮಧ್ಯಂತರ ಅವಧಿ ಮುಕ್ತಾಯ ಕೂಡ. ಮಧ್ಯಂತರ ಅವಧಿಯ ಸ್ಕೋರ್ ಇವರ 15-9ರಲ್ಲಿ ಪಂದ್ಯ. 15 ಇನ್ ಬೇರ್ ಆಫ್ ಸಾಂಗ್ಲಿ. ಪ್ರಥಮ ಸಬಿ ಫೈನಲ್ ಪಂದ್ಯ. ಆರಂಭದ ಮೊದಲನೇ ದಾಳಿಯಲ್ಲಿ ಮತ್ತೊಮ್ಮೆ ಸಾಂಗ್ಲಿ ಮೂಲದ ಆಟಗಾರ. ಮತ್ತೊಂದು ಸುಲಭವಾದ ಅಂಕಕ್ಕೆ ಬಲಿ ಆಗ್ತಾ ಇದ್ದಾನೆ. ಈಸ್ ಔಟ್ ಫೈಂಡ್ ಗೋಸ್ ಟು ಸೋಮಲಿಂಗೇಶ್ವರ್ ತೆಗ್ಗಿ. 5 ಅಂಕದ ಅಂತರವನ್ನ ಕೈಗೊಳ್ತಾ ಇದೆ ಸಾಂಗ್ಲಿ ತಂಡ. 10-15ರಲ್ಲಿ ಪಂದ್ಯ. 15 ಇನ್ ಬೇರ್ ಆಫ್ ಸಾಂಗ್ಲಿ. ನಾಲ್ಕು ಜನ ಆಟ ಅಂಕಣದ ಒಳಭಾಗದಲ್ಲಿ. ಯಾವುದೇ ಅಂಕದ ಸಂಪಾದನೆಯಲ್ಲಿ ವಾಪಸ್ ಆಗ್ತಾ ಇದ್ರೆ ಅನುಭವಿತ ಆಟ. ಮತ್ತೊಮ್ಮೆ ಕಬಡ್ಡಿಗೆ ಹೇಳಿಸಂತ ಆಟಗಾರ. ಏತರಲ್ಲಿ ಕೂಡ ನೀಲಗೈ ಆಟಗಾರ ಥೋಡಸ್ತಾನಾಗಿರುವ ಸಂದರ್ಭ. ತಂಗಿ ಆಟಗಾರನ ಕನ್ಫ್ಯೂಸ್ ಮಾಡೋದ್ರಲ್ಲಿ ಯಶಸ್ವಿ ಕೀರ್ತಿಗೆ ಬದಲಾಗಿ ಮತ್ತೊಮ್ಮೆ ಹೊಂದಾಣಿಕೆ ಹಿಡಿದ ಯಶಸ್ವಿ ಆಗ್ತಾ ಇದೆ. ಸಾಂಗ್ಲಿ ಆಟಗಾರನ ದಿಕ್ಕನ್ನು ಬದಲಿಸ್ತಾ ಭೂಪ್ರು ತಂಗಿ ತಂಡದ ಆಟಗಾರರು. ಅದಕ್ಕೆ ಹೇಳೋದು ಉತ್ತರ ಕರ್ನಾಟಕ ಅಂದ್ರೆ ಅದು ಭತ್ತ ಬೇರೆ. ಸುಬಡಗಲ ಗುರುಜಿನ ಆಟಗಾರ ಭಾಗದಲ್ಲಿ ಸುಬಡಗಲ ಸೂಪರ್ ಟ್ಯಾಕಲ್ ಸಾಂಗ್ಲಿ. 2 ಅಂಕದ ಸಂಪಾದನೆ. 17-11 ಮಹೇಂದ್ರ ಗೆಸ್ಟ್ ಆಗಿ ಆಡ್ತಾನ. 6 ಜನ ಆಟಗಾರ ಮತ್ತೊಮ್ಮೆ ಅಂಕದ ಭಾಗದಲ್ಲಿ ಒಳ್ಳೆಯ ಪ್ರಯತ್ನ. ಇನ್ನೂ ಕೂಡ ಮಿಡ್ಲ್ ಆದ್ರೆ ಬಂದಿರ ಆದ್ರೂ ಕೂಡ ವಿಫಲ ಆಗ್ತಾ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ. 12-17ರಲ್ಲಿ ಪಂದ್ಯ. ಸುಪಟಗಳನ್ನು ಮತ್ತೊಮ್ಮೆ ಆಂಕರ್ದಳು ಬಂಗಲ್ಲಿ ಕರಿ ಚಿರತೆ. ವೇಗದ ದಾಳಿಗಾರ ಜೆರ್ಸಿ ನಂಬರ್ 8 ತೆಗಿ ಮೂಲದ ಆಟಗಾರ. ಅನುಭವಿತ ಆಟಗಾರ ಕೂಡ. ಯಾವುದೇ ಅಂಕದ ಸಂಪಾದನೆಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ. 12-17. ಪ್ರಯತ್ನ ಮತ್ತೊಮ್ಮೆ ಬಿಡ್ಲನ್ ಹತ್ತಾನೆ ಬಂದಿದ್ರು. ಕೈಗೆ ಬಂದ ತುತ್ತು
ಮತ್ತೇನು ಲಡ್ಡು ಬೀಳ್ತಾನೆ ಇಲ್ಲಲ್ಲ. ಅದಕ್ಕೆ ಸುಬ್ಬಡಗಲಾಳ್ 13-17ರಲ್ಲಿ ಪಂದ್ಯ. ಇನ್ನು 4 ಅಂಕದ ಅಂತರ ಇದೆ. ಸಂಕಟ ಬಂದಾಗ ವೆಂಕಟರಮಣ ಎಂದಂತೆ ಮತ್ತೊಮ್ಮೆ ಸಾಂಗ್ಲಿ ಮೂಲದ ಆಟಗಾರರಿಗೆ ಸಂಕಟ ಸಿಕ್ಕೋಗಿದ್ರೆ ಸಂಕಟದಿಂದ ಪಾರ ಆಗೋದಿಲ್ಲ. ಆಗ್ಲಿ ಇಲ್ಲ. ಮತ್ತೊಮ್ಮೆ ಸೂಪರ್ 2 ಪಾಯಿಂಟ್ ಸಾಂಗ್ಲಿ. ಹೆಚ್ಚಾಗದೆಯಂತ ಮಾತಾಡುವ ನಿರೀಕ್ಷೆ ಹಬ್ಬ ನಡುವೆ ಅಂತಿಮ ನಿರ್ಣಯ. 19-13ರಲ್ಲಿ ಪಂದ್ಯ. ಒಂದು ಅಂಕದ ಸಂಪಾದನೆ ವಾಪಸ್ ಮತ್ತೊಮ್ಮೆ ಸಾಂಗ್ಲಿ. ಅದೇ ರೀತಿ ಈ ನಮ್ಮ ಪಂದ್ಯಾವಳಿಗಳಿಗೆ ಶ್ರೀ ಥೈಲ್ಯಾಂಡ್ ಮೆಡಿಕಲ್ಸ್ ಜಲಾಲ್ಪುರ್ ಇವರು ಕೂಡ 1,000 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೂ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು. ಸಂತೋಷ್ ಗಣಪ ಹವಾಲ್ದಾರ್ ಜಾಬ್ರಿ ಇವರು ಕೂಡ ನಮ್ಮ ಪಂದ್ಯಾವಳಿಗಳಿಗೆ 1,000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಅನಂತ ಧನ್ಯವಾದಗಳು. 4 ನಿಮಿಷ 1500 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಸಂಜೋನ ಜಾಧವ್ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ನಮ್ಮ ಪಂದ್ಯಾವಳಿಗಳಿಗೆ 1500 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೂ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು. ಸಂಜೋನ ಗಣಪ ಹವಾಲ್ದಾರ್ ಸ್ಟೇಜ್ ಕಡೆ ಆಗಮಿಸಬೇಕು. ಸಂಜೋನ ಇವರು ಕೂಡ ನಮ್ಮ ಪಂದ್ಯಾವಳಿಗಳಿಗೆ 1,500 ರೂಪಾಯಿ ಕೊಟ್ಟಿರ್ತಾರೆ. ಇವ್ರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು. 14-20 14-20 ಇನ್ ಫೇರ್ ಆಫ್ ಸಾಂಗ್ಲಿ. ಇದು ಸಮಯ ಇದೆ. ಪಂದ್ಯ ಟರ್ನ್ ಆಗೋದಿಲ್ಲ, ಆಗ್ಲಿಕ್ಕಿಲ್ಲ. ಸುಬ್ಬಡಗಲಾಣದ ಮತ್ತೊಮ್ಮೆ ಕೊನೆಯ 3 ನಿಮಿಷ 3 ಮಣಿ. ಹಲೋ ಇದೇ ರೀತಿ ಮಾಡು ಎಲ್ಲ ವೈ ಮಾಡಿ ಈಗಾಗಲೇ ಮಾಡಿದ್ದಾರೆ. ಮತ್ತೊಮ್ಮೆ ಅಂಗಡಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಡುವಾಡೈ ಸಕ್ಸಸ್ಫುಲ್ ಆಗಿದೆ. ಸುಬ್ಬಡಗಲಾಣ ಮತ್ತೊಮ್ಮೆ ತಂಗಿ ತಡೆದ ಆಟಗಾರ. ಅವನು 15-20 ಇನ್ನು 5 ಅಂಕದ ಅಂತರ ಇದೆ. ಸಮಯ ಓಡ್ತಾ ಇದೆ. ಕಾದಡುವ ನಿರೀಕ್ಷೆ ಬಳಿ ಪ್ರಯತ್ನ. ಹಲೋ ಅದೇ ರೀತಿ ಈ ನಮ್ಮ ಪಂದ್ಯಾವಳಿಗಳಿಗೆ ಕುಮಾರ್ ಗಣಪತಿ ಚೌಗ್ಲಾ ಜಾಗ್ರಿ ಯೂನಿಟ್ ಇವರು ಕೂಡ 1,000. ಮತ್ತೊಮ್ಮೆ ಸಮಯದ ನಂತರ ಪಂದ್ಯ ಆರಂಭ. ಕೊನೆಯ ನಿಮಿಷ ಅದಕ್ಕೆ ಬಾಕಿ ಪಿಕ್ಚರ್ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಂಕದ ಭಾಗದಲ್ಲಿ ಗುರು ಹಿಡ್ಕೊಂಡು ಸ್ಟೇಜ್ ಕಡೆ ಆಗಮಿಸಬೇಕು. 1 ಪಾಯಿಂಟ್ ಗೋಸ್ಟು ಗುರು ಹಿಡ್ಕೊಂಡು ಸಾಗ್ಲಿ 24-15ರಲ್ಲಿ ಪಂದ್ಯ. 24-15 ಇನ್ ಫೇರ್ ಆಫ್ ಸಾಗ್ಲಿ. ಲಾಸ್ಟ್ ಬಡಿ ಕಡೆ 1 ನಿಮಿಷ. 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 15-24ರಲ್ಲಿ ಪಂದ್ಯ ಕಾಣಿಸ್ಕೊಳ್ತಾ ಇದೆ ಅಂಕಣದ ಭಾಗದಲ್ಲಿ ಸಾಗ್ಲಿ ತಂಡದ ಪರವಾಗಿ. ಹಲೋ ಪೊಲೀಸ್ ಸಿಬ್ಬಂದಿ ಅವರು ಕೂಡ ಈ ನಮ್ಮ ಪಂದ್ಯಾವಳಿಗಳಿಗೆ ಕೂಡ ನಮ್ಮ